ಹೋದ ವರ್ಷ ಮತ್ತು ಈ ವರ್ಷ ಅಮನ್ ನಗರ್, ಉಜ್ವಲ್ ನಗರ್, ಮಾರುತಿ ನಗರ್, ಶಾಹು ನಗರ್ ಹಾಗೂ ವೀರಭದ್ರ ನಗರ್ ಇಲ್ಲಿ ಸುಮಾರು ಮನೆ ಕಳೆದೊಂದು ಪ್ರಕರಣಗಳು ಆಗಿತ್ತು. ಈ ಪ್ರಕರಣಗಳು ಜಾಸ್ತಿ ಆದ್ಮೇಲೆ ನಮ್ಮ DCP ಕ್ರೈಮ್ ಅವರು ಒಂದು ಸ್ಪೆಷಲ್ ಕ್ರೈಮ್ ಟೀಮ್ ತಂಡ ರಚನೆ ಮಾಡಿದರು. ಆ ತಂಡದ್ದು ಈ ಮೊದಲನೇ ಸಕ್ಸಸ್ಫುಲ್ ಕಾರ್ಯಾಚರಣೆ. ಇದರಲ್ಲಿ ಅವರು 5 ಆರೋಪಿಗಳಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ರಿಹಾನ್ ದಫೇದಾರ್ 18 ವರ್ಷ, ವೈಭವ್ ನಗರ್; ಮಲಿಕ್ ಹುಬ್ಳಿ 26 ವರ್ಷ, ವೀರಭದ್ರ ನಗರ್; ಅರ್ಮಾನ್ ಶೇಖ್ 18 ವರ್ಷ, ಜುಗಾಯಿ ನಗರ್, ಕುಡ್ಚಿ ತಾಲೂಕಾ ರಾಯಬಾಗ್. ಈ 3 ಮಂದಿ ಕಳ್ಳತನ ಮಾಡ್ತಾ ಇದ್ರು ಮತ್ತು ಇವರಿಂದ ಆ ಸ್ಟೋಲನ್ ಪ್ರಾಪರ್ಟಿದು ರಿಸೀವರ್ ಇನ್ನೂ ಇಬ್ರು ಇದ್ರು, ಖಲೀಲ್ ಹುಬ್ಳಿ ವೀರಭದ್ರ ನಗರ್ ಮತ್ತು ಶಾನವಾಜ್ ಪಠಾನ್ ಇವರು ಕೂಡ ವೀರಭದ್ರ ನಗರ್ ಅವರು. ಇವರು ಆ ಪ್ರಾಪರ್ಟಿ ರಿಸೀವ್ ಮಾಡಿಕೊಂಡು ಇವರಿಗೆ ದುಡ್ಡು ಕೊಡ್ತಾ ಇದ್ರು. ಸೊ ಈ ಒಟ್ಟು 5 ಮಂದಿಗೆ ಸಿಕ್ಯೂರ್ ಮಾಡಿಕೊಂಡು ಅವರಿಂದ 415 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 1 kg 329 ಗ್ರಾಮ್ 329 ಗ್ರಾಮ್ ತೂಕದ ಬೆಳ್ಳಿ ಆಭರಣಗಳು, ಒಟ್ಟು 67.9 ಲ್ಯಾಕ್ ವರ್ತ್ ಆಭರಣಗಳು ಸೀಸ್ ಮಾಡೋಕ್ಕೆ ನಮ್ಮವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 11 ಪ್ರಕರಣಗಳು ನಮ್ಮದು ಪತ್ತೆಯಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣೆದು 7 ಪ್ರಕರಣಗಳು, APMC ಪೊಲೀಸ್ ಠಾಣೆದು 3 ಪ್ರಕರಣಗಳು ಮತ್ತು ಮಾರ್ಕೆಟ್ ಪೊಲೀಸ್ ಠಾಣೆದು 1. ಒಟ್ಟು 11 ಕೇಸಸ್ ಇದರಲ್ಲಿ ನಮ್ಮದು ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮಾಳಮಾರುತಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್, PSI ಶ್ರೀ ಹೊನ್ನಪ್ಪ ತಲ್ವಾರ್, PSI ಶ್ರೀ ಶ್ರೀಶೈಲ್ ಹುಳ್ಗೇರಿ, ಶ್ರೀ ಉದಯ್ ಪಾಟೀಲ್ PSI, ಶ್ರೀ PM ಮೊಹಿತೆ PSI, ಮಾಳಮಾರುತಿ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಜನರಾದ ಶ್ರೀ BF ಬಸ್ತವಾಡ್, ಶ್ರೀ ಅರುಣ್ ಕುಂಬ್ಳೆ, ಶ್ರೀ MG ಕುರೇರ್, ಶ್ರೀ ಜಗನ್ನಾಥ್ ಭೋಸ್ಲೆ, ಶ್ರೀ M ಕಲ್ಲಪ್ಪನಾವರ್, ಶ್ರೀ CJ ಚಿನ್ನಪ್ಪಗೋಳ್, ಶ್ರೀ KB ಗೋರಾನಿ, ಶ್ರೀ CI ಚಿಗ್ರಿ, ಶ್ರೀ ಮಹೇಶ್ ಒಡೆಯಾರ್, ಶ್ರೀ ಮಲ್ಲಿಕಾರ್ಜುನ್ ಗಾಡ್ವಿ, ಶ್ರೀ ದೇವರಡ್ಡಿ ಹೆಬ್ಬಾಳ್ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಶ್ರೀ ರಮೇಶ್ ಅಕ್ಕಿ, ಮಹಾದೇವ್ ಕಾಸಿದ್ ಮತ್ತು ಫಿಂಗರ್ ಪ್ರಿಂಟ್ ತಂಡ ಇನ್ಸ್ಪೆಕ್ಟರ್ ಶ್ರೀ ಆನಂದ್ ಮೇತ್ರಿ, ಬಾಹುಬಲಿ ಅನ್ಗಾಳೆ, ವಿಶ್ವನಾಥ್ ಮಠಪತಿ, ಸೋಮಶೇಖರ್ ಸಂತೋಷ್ ಇವರು ಎಲ್ಲ ಈ ಕೆಲಸ ಮಾಡಿದ್ದಾರೆ. ಇನ್ನು ನಾವು ಸಬ್ ಡಿವಿಷನ್ ವೈಸ್ ತಂಡ ರಚನೆ ಮಾಡಿದ್ದೀವಿ. ಅವ್ರ ಹತ್ರ ಕೂಡ ಸಾಕಷ್ಟು ಸುಳಿವು ಇದೆ. ಬರುವ ದಿನಗಳಲ್ಲಿ ಕೂಡ ನಾವು ಇದೇ ತರ ಈ ಪ್ರಾಪರ್ಟಿ ಆಫೆನ್ಸಸ್ ಪತ್ತೆ ಮಾಡ್ತೀವಿ. ಹಾಗೇನೆ ನಮ್ದು ಮನೆ ಕಳ್ಳತನ ತಡೆಗಟ್ಟಲು ಬೆಳಗಾವಿ ನಗರದಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಒಂದು ಚಾಲ್ತಿಯಲ್ಲಿ ಇದೆ. ಆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ನಲ್ಲಿ ಸಾರ್ವಜನಿಕರು ಮನೆ ಬಿಟ್ಟು ಹೋಗುವಾಗ ಒಂದು ವಾಟ್ಸ್ಆಪ್ ನಂಬರ್ ನಾವು ಕೊಟ್ಟಿದ್ದೀವಿ. ನಮ್ಮ ಪೊಲೀಸ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಆ ನಂಬರ್ ಕೂಡ ಅವೈಲೇಬಲ್ ಇದೆ. ಈ 2 ತಿಂಗಳಲ್ಲಿ ನಮಗೆ ಇನ್ನೂವರೆಗೆ 225 ಮನೆಯವರು ನಮಗೆ ಮಾಹಿತಿ ನೀಡಿದ್ದಾರೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, 1 ದಿನ 2 ದಿನ 1 ವಾರ. ಈ ಮನೆಗಳಲ್ಲಿ ಕಳ್ಳತನ ಆಗಿಲ್ಲ. ಯಾಕೆಂದ್ರೆ ಅವ್ರ ಮನೆದು ಮಾಹಿತಿ ನಮ್ಗೆ ನೀಡಿದ ಮೇಲೆ ಅವರು ಕಾನ್ಫಿಡೆನ್ಷಿಯಲ್ ಆಗಿ ನಾವು ಮಾಹಿತಿ ಇಟ್ಟಿದ್ದೀವಿ. ಬರೀ ಬೀಟ್ ಕಾನ್ಸ್ಟೇಬಲ್ಗೆ ನಾವು ನೈಟ್ ಡ್ಯೂಟಿ ಕಾನ್ಸ್ಟೇಬಲ್ಗೆ ಅದು ಕೊಡ್ತಾ ಇದ್ದೀವಿ. ಅವರು ಆ ಮನೆಗೆ ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೆ ಅಥವಾ 12 ಗಂಟೆಯಿಂದ 5 ಗಂಟೆವರೆಗೆ ಕನಿಷ್ಠವಾದ 2 ಸಲ 3 ಸಲ ಆ ಮನೆಗೆ ಹೋಗಿ ಅದರ ಸುತ್ತಮುತ್ತಲು ಚೆಕ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ನಿಮ್ಮ ಮನೆದು ಕಳ್ಳತನ ಪ್ರಿವೆಂಟ್ ಮಾಡಕ್ಕೆ ನಮಗೆ ಸಹಾಯ ಮಾಡಿ. ನೀವು ಮನೆ ಬಿಟ್ಟು ಬೇಕಾದ್ರೆ ದಯವಿಟ್ಟು ಈ ಲಾಕ್ಡ್ ಹೌಸ್ದು ಮಾಹಿತಿ ನಮ್ಗೆ ನೀಡಿ. ಬರೋ ದಿನಗಳಲ್ಲಿ ಕೂಡ ಈ ನಮ್ಮ ತಂಡ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಆಸೆ ಇದೆ. ಎಲ್ಲರಿಗೆ ನಾನು ಗುಡ್ ಸರ್ವಿಸ್ ಎಂಟ್ರಿ ಮತ್ತು ಕ್ಯಾಶ್ ರಿವಾರ್ಡ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ.